ಸರ್ವೇಭ್ಯೋ ನಮೋ ನಮಃ. ವೆಲ್ಕಮ್ ಟು ಈಶಾ ಪ್ರೆಡಿಕ್ಷನ್ಸ್. ನಾನು ನಿಮ್ಮ ಈಶಾ. ಇವತ್ತು ನಾನು ತುಲಾ ರಾಶಿಯವರ ಒಂದು ಯುಗಾದಿ ಪಂಚಾಂಗ ಶ್ರವಣವನ್ನು ಮಾಡ್ತಾ ಇದ್ದೀನಿ. ಬನ್ನಿ ಕೇಳೋಣ. ಮೊದಲನೇದಾಗಿ ತುಲಾ ರಾಶಿಯವರು ಚಿತ್ತಾ ನಕ್ಷತ್ರದ 3 ಮತ್ತು 4ನೇ ಪಾದ, ಸ್ವಾತಿ ನಕ್ಷತ್ರದ ಎಲ್ಲ 4 ಪಾದಗಳು ಹಾಗೂ ವಿಶಾಖ ನಕ್ಷತ್ರದ 1, 2 ಮತ್ತು 3ನೇ ಪಾದದ ಮೂರನೆಯ ಪಾದಗಳನ್ನು ಒಳಗೊಂಡಿರ್ತಾರೆ. ಸದಾ ನ್ಯಾಯದ ಪರ ನಿಲ್ಲುವಂತಹ ಮತ್ತು ಕಲೆ ಸೌಂದರ್ಯವನ್ನು ಆರಾಧಿಸುವ ಶುಕ್ರ ಇವರ ರಾಶ್ಯಾಧಿಪತಿಯಾಗಿರ್ತಾನೆ. ಚಿತ್ತಾ ನಕ್ಷತ್ರದವರಿಗೆ ಸದ್ಯಕ್ಕೆ ಕುಜದಶೆ ನಡೀತಾ ಇದೆ. ಹಾಗಾಗಿ ಈ ವರ್ಷ ಅಪಾರವಾದ ಶಕ್ತಿ ಇವರಲ್ಲಿ ಇರುತ್ತೆ ಮತ್ತು ಉತ್ಸಾಹ ಕೂಡ ಇರುತ್ತೆ. ಏನನ್ನಾದರೂ ಮಾಡ್ತೀವಿ, ಎಲ್ಲವನ್ನು ಮಾಡಿಬಿಡೋಣ ಅನ್ನೋದು ಹುಮ್ಮಸ್ ಇವರಲ್ಲಿ ಇರುತ್ತೆ. ರಿಯಲ್ ಎಸ್ಟೇಟ್, ಅಲಂಕಾರಿಕ ವಸ್ತುಗಳು ಮತ್ತು ಫ್ಯಾಷನ್ ಕ್ಷೇತ್ರದಲ್ಲಿ ಇರುವವರಿಗೆ ಅದ್ಭುತ ಯಶಸ್ಸು ತಂದುಕೊಡುತ್ತೆ ಈ ವರ್ಷ. ಸ್ವಾತಿ ನಕ್ಷತ್ರದವರಿಗೆ ರಾಹು ದಶೆ ನಡೀತಾ ಇದೆ. ರಾಹುವಿನ ನಕ್ಷತ್ರವಾದ ಸ್ವಾತಿಯಲ್ಲಿ ಜನಿಸಿರುವುದರಿಂದ ಸದಾ ಸ್ವತಂತ್ರವಾಗಿರಲು ಬಯಸುವ ಇವರು ಈ ವರ್ಷ ನಿಮಗೆ ನೆಟ್ವರ್ಕಿಂಗ್ ಸ್ಕಿಲ್ಸ್ ಮುಖಾಂತರ ದೊಡ್ಡ ದೊಡ್ಡ ಅವಕಾಶಗಳು ಮತ್ತು ಪ್ರಭಾವಿ ವ್ಯಕ್ತಿಗಳ ಪರಿಚಯ ಕೂಡ ನಿಮಗೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಜೊತೆಗೆ ಅನಿರೀಕ್ಷಿತ ಧನಲಾಭವನ್ನು ಸಹ ನೀವು ಪಡ್ಕೋತೀರಾ. ವಿಶಾಖ ನಕ್ಷತ್ರದವರಿಗೆ ಗುರು ದಶೆ ನಡೀತಾ ಇದೆ. ಗುರುವಿನ ನಕ್ಷತ್ರವಾದ ವಿಶಾಖದಲ್ಲಿ ಜನಿಸಿರುವ ಇವರು ಗುರಿಯ ಕಡೆಗೆ ಒಂದಿಷ್ಟು ದೃಷ್ಟಿ ಇಟ್ಟರೆ ಮುಗೀತು, ಅವರು ಅದನ್ನು ಸಾಧಿಸಿಯೇ ತೀರುವಂಥವ್ರು. ಈ ವರ್ಷ ನಿಮ್ಮ ಬಹುಕಾಲದ ಕನಸುಗಳು ನನಸಾಗಲಿವೆ. ವೃತ್ತಿ ಬದುಕಿನಲ್ಲಿ ನೀವು ಅಂದುಕೊಂಡ ಹಾಗೆ ಸ್ಥಾನವನ್ನು, ಗೌರವವನ್ನು ಖಂಡಿತವಾಗಿ ಪಡೆದುಕೊಳ್ತೀರಿ. 6ನೇ ಮನೆಯಲ್ಲಿ ಶನಿ ಇದ್ದಾನೆ. 6ನೇ ಮನೆಯ ಶನಿಯು ನಿಮಗೆ ಮುಖ್ಯವಾಗಿ 3 ಲಾಭಗಳನ್ನು ನೀಡುತ್ತೆ. ಒಂದು ಶತ್ರುನಾಶ, ಇನ್ನೊಂದು ರೋಗನಾಶ, ಮತ್ತೊಂದು ಋಣನಾಶ. ಸೊ ಹಾಗಾಗಿ ನಿಮಗೆ ಯಾವ ಶತ್ರುಗಳು ಈ ವರ್ಷ ಕಾಣುವುದಿಲ್ಲ. ರೋಗನಾಶ, ನಿಮಗಿರುವಂತಹ ರೋಗ ಜಾಸ್ತಿ ತುಂಬ ದಿನದಿಂದ ಅದು ಬಾಧಿಸ್ತಾ ಇದ್ದರೆ ಅದಕ್ಕೂ ಸಹ ಈಗ ಬಾಧಿಸೋದಿಲ್ಲ. ಋಣನಾಶ, ಎಲ್ಲಾದರೂ ಸಾಲ ಗೀಲ ತೆಗೆದುಕೊಂಡಿದ್ರೆ ಅದರದ್ದು ಒಂದು ಇದು ಕೂಡ ಮುಗಿದು ಹೋಗುತ್ತೆ, ಮುಕ್ತಾಯವಾಗುತ್ತೆ. ಅತ್ಯಂತ ಅನುಕೂಲಕರವಾದ ಸ್ಥಾನದಲ್ಲಿ ಎಲ್ಲವೂ ಇರುವುದರಿಂದ ಒಳ್ಳೆಯದಾಗುತ್ತೆ. ಕಳೆದ ವರ್ಷ ನೀವು ಅನುಭವಿಸಿದ ಕಷ್ಟಗಳು, ಅವಮಾನಗಳು ಮತ್ತು ಸೋಲುಗಳು ಈ ವರ್ಷ ಬಡ್ಡಿ ಸಮೇತ ಯಶಸ್ಸಿನ ರೂಪದಲ್ಲಿ ನಿಮಗೆ ಸಿಗಲಿವೆ ಅಂತ ಹೇಳ್ತೀನಿ. ವೃತ್ತಿಪರ ಮತ್ತು ವ್ಯಾಪಾರ ಮತ್ತು ಆರ್ಥಿಕತೆ, ವೃತ್ತಿ ಕ್ಷೇತ್ರದಲ್ಲಿ ನಿಮಗೆ ಏಳಿಗೆ ಖಂಡಿತ ಇದೆ. ನಿಮ್ಮ ಏಳಿಗೆಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡ್ತಿದ್ದವರು ಅವರೇ ಹಿಂದಕ್ಕೆ ಸರಿದು ಬಿಡ್ತಾರೆ ಸ್ನೇಹಿತರೆ. ಅಷ್ಟರ ಮಟ್ಟಿಗೆ ನಿಮ್ಮ ಒಂದು ಗ್ರಹಗತಿಗಳು ಪೂರಕವಾಗಿದೆ ನಿಮಗೆ. ಈಗ ತಾವೈಗೆ ಹಿಂದೆ ಸರಿ ಮತ್ತು ಇನ್ಕ್ರಿಮೆಂಟ್ ಕೂಡ ಈ ವರ್ಷ ನಿಮಗೆ ಸಿಗುತ್ತೆ. ಕೋರ್ಟು ಕಚೇರಿ ವ್ಯಾಜ್ಯಗಳಿದ್ದರೆ ಅದರಲ್ಲಿ 100ಕ್ಕೆ 100ರಷ್ಟು ನಿಮಗೆ ಜಯ ಸಿಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರಿತಾ ಇದ್ದರೆ ನೀವು ಇದು ಬಹಳ ಒಳ್ಳೆಯ ಟೈಮು. ವಿದ್ಯಾರ್ಥಿಗಳು ಯಾರು ಸ್ಪರ್ಧಾತ್ಮಕ ಪರೀಕ್ಷೆ ಬರಿತಾ ಇದ್ದರೆ ತುಂಬ ಒಳ್ಳೆಯ ಟೈಮು, ಬರೀರಿ. ಅದು ಖಂಡಿತವಾಗ್ಲೂ ನಿಮಗೆ ಒಂದು ನೌಕರಿಯ ಯೋಗವನ್ನು ತಂದುಕೊಡುತ್ತೆ. ವ್ಯಾಪಾರಸ್ಥರು ಇದ್ದರೆ ನಿಮ್ಮ ಒಂದು ವ್ಯಾಪಾರವನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು, ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಿದ್ರೆ ಇದು ಒಳ್ಳೆಯ ಸಮಯ. ಹೊಸ ಗ್ರಾಹಕರು ಸಿಗುವಂತಹ ಸಮಯ. ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಆರ್ಥಿಕವಾಗಿ ಬಹಳ ದಿನಗಳಿಂದ ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸಿದ್ದಂತಹ ಸಾಲಬಾಧೆ ನಿಮಗೆ ಸಂಪೂರ್ಣವಾಗಿ ಈ ವರ್ಷ ಅದು ಮುಕ್ತಿಯಾಗೋಗ್ಬಿಡುತ್ತೆ. ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಲಿದೆ. ಹೊಸ ಮನೆ ಕಟ್ಟುವವರು ಕಟ್ಟಬಹುದು. ಪ್ರಾಪರ್ಟಿ ಖರೀದಿಸಬೇಕು ಅಂತಿದ್ರೆ ಬ್ಯಾಂಕ್ನಲ್ಲಿ ಲೋನಿಗೆ ಪ್ರಯತ್ನಿಸಿದರೆ ಅದು ಸಹ ನಿಮಗೆ ಹೋಗುತ್ತೆ. ಕುಟುಂಬ, ಪ್ರೇಮ ಮತ್ತು ಸಂಬಂಧ, ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತದೆ. ಮನೆಯಲ್ಲಿ ಮದುವೆ ಅಥವಾ ನಾಮಕರಣದಂತಹ ಶುಭ ಕಾರ್ಯಗಳು ಜರಗಲಿವೆ. ಬಹಳ ವರ್ಷಗಳಿಂದ ಮಗು ಬೇಕು ಎಂಬ ಹರಕೆ ಹೊತ್ತಿದ್ದ ದಂಪತಿಗಳಿಗೆ ಈ ವರ್ಷ ಸಂತಾನ ಪ್ರಾಪ್ತಿಯಾಗುವಂಥದ್ದು ನಿಶ್ಚಿತವಾದ ಯೋಗ ಕಂಡು ಬರ್ತಾ ಇದೆ. ಅವಿವಾಹಿತರಿಗೆ ಯೋಗವಿದ್ದು ಸುಂದರವಾದ ಸಂಬಂಧಗಳು ಒದಗಿ ಬರುತ್ತವೆ. ಪ್ರೇಮ ವ್ಯವಹಾರದಲ್ಲಿ ಇದ್ದ ಗೊಂದಲಗಳು ಬಗೆಹರಿದು ಪ್ರೇಮ ವಿವಾಹಕ್ಕೆ ಮನೆಯವರ ಸಮ್ಮತಿ ದೊರೆಯುವಂಥದ್ದು ಹೆಚ್ಚಾಗಿ ಕಾಣಿಸ್ತಾ ಇದೆ. ನಿಮ್ಮ ಸಂಗಾತಿಯ ಜೊತೆಗೆ ಉತ್ತಮ ಸಮಯ ಕಳೆಯಬಹುದು. ನೀವು ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ. ಬಂಧು ಮಿತ್ರರು ನಿಮ್ಮ ಸಲಹೆಯನ್ನು ಕೇಳ್ಕೊಂಡು ಬರ್ತಾರೆ. ಮುಂದುವರೆದು ನನ್ನ ಟ್ಯಾರೋ ಕಾರ್ಡ್
ಏನು ಹೇಳುತ್ತೆ ಇದ್ರ ಬಗ್ಗೆ ಅನ್ನೋದು ನೋಡೋದಾದರೆ, ಆ, ನೀವು ಪಟ್ಟ ಕಷ್ಟಗಳಿಗೆ ಒಳ್ಳೆಯ ಪ್ರತಿಫಲಗಳನ್ನೇ ನೀವು ತೆಗೆದುಕೊಳ್ತಾ ಇದ್ದೀರಾ. ಸೊ ಹಾಗಾಗಿ ಯೋಚಿಸ್ಬೇಕಾಗಂತ ಯಾವುದೇ ಒಂದು ಸಮಯ ಇದೆಲ್ಲ ಪಡೆದುಕೊಳ್ಬೇಕಾಗಿರುವಂತಹ ಸಮಯ ಇದಾಗಿದೆ. ಸೊ ಯೋಚನೆ ಯಾವುದಕ್ಕೂ ಬೇಡ, ಎಲ್ಲವೂ ಒಳ್ಳೆಯದೇ ಆಗ್ತಾ ಇದೆ. ರೇಖಿ ಹೀಲಿಂಗ್ ಮತ್ತು ರೇಖಿ ಮತ್ತು ಚಕ್ರ ಹೀಲಿಂಗ್ ನೋಡುವುದಾದರೆ, ನಿಮಗೆ ಲೋವರ್ ಬ್ಯಾಕ್ ಪೇನ್ ಮತ್ತು ಕಿಡ್ನಿಯ ಒಂದಿಷ್ಟು ಸಮಸ್ಯೆಗಳು ನೀವು ಎದುರಿಸ್ಬೋದು ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ನೀರು ಕುಡಿಯುವುದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಹೆಚ್ಚಾಗಿ ನೀರು ಕುಡೀರಿ. ಸಣ್ಣ ಪುಟ್ಟ ಕಣ್ಣಿನ ಸಮಸ್ಯೆ ಮತ್ತು ಉಷ್ಣದ ಬಾಧೆ ಮತ್ತು ಸ್ಕಿನ್ ಅಲರ್ಜೀಸ್ ಆಗಬಹುದು. ಹಾಗಾಗಿ ದಯಮಾಡಿ ಸ್ವಲ್ಪ ನೀರನ್ನು ಹೆಚ್ಚಿಗೆ ಕುಡೀರಿ. ಒಂದಿಷ್ಟು ಪ್ರೀ ಕಂಡೀಷನ್ಸ್ ಏನಾದರೂ ಇದ್ದರೆ ನಿಮಗೆ ಅದ್ರ ಬಗ್ಗೆ ಗಮನ ವಹಿಸಿ ಅಂತ ಹೇಳ್ತೀನಿ. ಹಾರ್ಟ್ ಚಕ್ರ ಮತ್ತು ಸೇಕ್ರಲ್ ಚಕ್ರವನ್ನು ನೀವು ನಿಮ್ಮ ಹತ್ತಿರದ ರೇಖಿ ಮಾಸ್ಟರ್ ಹತ್ರ ಹೀಲ್ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ರೋಸ್ ಕ್ವಾರ್ಟ್ಸ್ ಹತ್ರ ಜೇಡ್, ಇವೆರಡರಲ್ಲಿ ಯಾವುದನ್ನಾದರೂ ನೀವು ಧರಿಸಬಹುದು ಇಷ್ಟವಿದ್ದರೆ. ನಿಮ್ಮ ಒಂದು ಏನು ಪರಿಹಾರ ಏನು ಅಂತ ನೋಡೋದಾದರೆ, ಮಂಗಳವಾರ ಮತ್ತು ಶುಕ್ರವಾರಗಳಂದು ದುರ್ಗಾ ಸಪ್ತಶಿ ಪಾರಾಯಣ ಮಾಡುವುದು ತುಂಬ ಒಳ್ಳೆಯದು. ಅಥವಾ ಕೇಳ್ರಿ, ನಿಮಗೆ ಪಾರಾಯಣ ಮಾಡಲಿಕ್ಕೆ ಆಗಲೇ ಇಲ್ಲ ಅಂದಾಗ ನೀವು ಕೇಳಬಹುದು. ಇದು ಕೇಳೋದ್ರಿಂದ ನಿಮಗೆ ಒಂದು ಒಳ್ಳೆ ಪ್ರೊಟೆಕ್ಷನ್ ಸಿಗುತ್ತೆ ಸ್ನೇಹಿತರೆ, ಅದಕ್ಕೆ ಹೇಳ್ತಾರೆ. ಶುಕ್ರವಾರದಂದು ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮವನ್ನು ವಸ್ತ್ರದೊಂದಿಗೆ ಜೊತೆಗೆ ಒಂದು ಪುಟ್ಟ ಕಲ್ಲು ಸಕ್ಕರೆಯನ್ನು ಇಟ್ಟು ದಾನ ಮಾಡಿದ್ರೆ ತುಂಬ ಒಳ್ಳೆಯದು. ಬಡವರಿಗೆ ಅನ್ನದಾನ ಮಾಡೋದು ಅಥವಾ ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ಮಾಡಬಹುದು. ಬಡವರಿಗೆ ಅಥವಾ ಅಂಗವಿಕಲರಿಗೆ ಹೆಚ್ಚಾಗಿ ನೀವು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಇದಿಷ್ಟು ಸ್ನೇಹಿತರೆ ತುಲಾ ರಾಶಿಯವರ ಒಂದು ರಾಶಿ ಭವಿಷ್ಯವಾಗಿತ್ತು. ನಿಮಗೆ ನನ್ನ ಹತ್ರ ನಿಮ್ಮ ಜಾತಕವನ್ನು ತೋರಿಸ್ಬೇಕು, ನಿಮ್ಮ ಒಂದು ಭವಿಷ್ಯವನ್ನು ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದ್ದರೆ ದಯಮಾಡಿ ಕೆಳಗಡೆ ಡಿಸ್ಪ್ಲೇನಲ್ಲಿ ಬರ್ತಾ ಇರುವಂತಹ ನಂಬರಿಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟನ್ನು ಪಡೆದುಕೊಳ್ಳಿ. ನಾನು ನಿಮಗೆ ಆ ನಿಗದಿತ ಸಮಯದಲ್ಲಿ ಕನ್ಸಲ್ಟೇಷನ್ನ ಕೊಡ್ತೀನಿ. ಧನ್ಯವಾದಗಳು.